ನಮಸ್ತೆ ವೀಕ್ಷಕರೇ, ಇದು ನೋಡಿ, ಇದು ತಿರುಮಲೆಯ ದಿವ್ಯ ಸನ್ನಿಧಾನದ ರಥಬೀದಿಯಲ್ಲಿದ್ದೇವೆ. ಪ್ರತಿಯೊಬ್ಬ ಭಕ್ತನು ಅವನ ಭಕ್ತಿಯ ಸಾರ್ಥಕತೆಗೆ ಇಲ್ಲಿ ಬಂದು ಭಗವಂತನ ಒಂದು 5-6 ಸೆಕೆಂಡಿನ ಒಂದು ದರ್ಶನಕ್ಕೆ ಗಂಟೆಗಟ್ಟಲೆ ಕಾದು ದರ್ಶನ ಮಾಡಿ ಪುನೀತರಾಗ್ತಾನೆ. ಸೊ ಈ ದಿವ್ಯ ಭೂಮಿ ಮೇಲೆ ನಾನಿದ್ದೇನೆ. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋಯಿಂದ ಭಗವಂತನನ್ನು ನೋಡುವ ಅನ್ನೋ ಒಂದು ಹಂಬಲ ಜಾಸ್ತಿಯಾಗಿ ನಿಮಗೂ ಸಹ ಎಲ್ಲರಿಗೂ ತಿರುಪತಿ ಭಗವಂತನ ಒಂದು ದರ್ಶನ ಭಾಗ್ಯ ಲಭಿಸಲಿ ಅಂತ ಹೇಳ್ತಾ ನಿಮಗೆ ನಾನು ತಿರುಪತಿ ದೇವರದೊಂದು ರಥಬೀದಿಯನ್ನು ತೋರಿಸ್ತಾ ಇದ್ದೇನೆ. ಇದು ಕಾಣೋದು, ಈ ಗೋಪುರ ಕಾಣೋದು ನಿಮಗೆ ಭೂವರಾಹ ಸ್ವಾಮಿ. ಈ ಲೈನ್ ಕೂಡ ಭೂವರಾಹ ಸ್ವಾಮಿ ದೇವರ ದರ್ಶನಕ್ಕೆ. ಭೂವರಾಹ ಸ್ವಾಮಿ ತಿರುಪತಿ ದೇವರ ಗ್ರಾಮ ದೇವರಾಗಿದ್ದಾರೆ. ಈ ಭೂಮಿಯ ಒಡೆಯನೇ ಆಗಿದ್ದಾನೆ ಭೂವರಾಹ ಸ್ವಾಮಿ. ಸೊ ದೇವರ ದರ್ಶನಕ್ಕಿಂತ ಮುಂಚೆ ಭೂವರಾಹ ಸ್ವಾಮಿಯ ಒಂದು ದರ್ಶನ ಮಾಡಿ ತದನಂತರ ತಿರುಮಲ ರಾಯನ ದರ್ಶನಕ್ಕೆ ಹೋಗುವುದು. ಭೂವರಾಹ ಸ್ವಾಮಿ ದೇವಾಯ ನಮಃ. ಹಾಗೆ ಭಕ್ತ ಸಮೂಹ ಇವರೆಲ್ಲರೂ ಭೂವರಾಹ ಸ್ವಾಮಿ ದೇವರನ್ನು ನೋಡಿ ಕೃತಾರ್ಥರಾಗಿ ಹೊರಗೆ ಬರ್ತಾ ಇದ್ದಾರೆ. ಹಾಗೆ ಇದಾದಮೇಲೆ ಭಗವಾನ ಸನ್ನಿಧಿಗೆ ಹೋಗಿ ತಿರುಮಲ ದೇವರ ದರ್ಶನಕ್ಕೆ ಹೋಗ್ತಾರೇನೋ. ಪ್ರತಿಯೊಬ್ಬರು ಕಂಗಳಲ್ಲಿ ನಿಮಗೆ ತಿರುಮಲ ದೇವರ ಛಾಯೆಯೇ ಕಾಣುವಾಗಿದೆ. ಅದದೇ ಮಾತಾಡ್ತಾ ಇದ್ದಾರೆ. ದೇವರನ್ನು ನೋಡಿದ್ರಾ? ನಾವು ಈ ಟೈಮಿಗೆ ದೇವರನ್ನು ನೋಡಿದ್ವಿ. ಸೊ ವಚನದಲ್ಲಿ, ಬಾಯಲ್ಲಿ, ಮಾತಿನಲ್ಲಿ ಭಗವಂತನ ಒಂದು ನಾಮಸ್ಮರಣೆ ಒಂದು ಇದ್ದರೆ ಎಷ್ಟು ಚಂದ ಬದುಕು. ಈ ಸಂಸಾರದ ಭಾವಬಂಧನವನ್ನು ಮರೀಲಿಕ್ಕೆ ತೀರ್ಥಕ್ಷೇತ್ರ ದರ್ಶನ ಮಾಡಿ ಮನಸ್ಸು ನಿಷ್ಕಲ್ಮಶ ಆಗ್ತದೆ. ಬದುಕಿನ ನಡೆಗೆ ಒಂದು ದೃಷ್ಟಿಕೋನ ಬರ್ತದೆ. ಇದ್ರ ಹಿಂದೆ ಪುಷ್ಕರಣಿ ಇದ್ದಾಳೆ. ಹಾಗೆ ಬಾಹ್ಯ ಶುದ್ಧಿನೂ ಅಂತರಂಗ ಶುದ್ಧಿನೂ ಎರಡೂ ಆಗಿ ದೇವ್ರ ದರ್ಶನ ಆಗಿ ಲಡ್ಡು ಕೌಂಟರ್ಸ್ ಇವೆ. ಭಗವಂತ ಕೊಟ್ಟ ಪ್ರಸಾದವನ್ನು ತಿಂದು ಬಾಯಿ ಸಿಹಿ ಮಾಡಿ ಮನಸ್ಸು ಸಿಹಿ ಮಾಡಿಕೊಂಡು ಈ ಭವಸಾಗರವನ್ನು ಪಾರು ಮಾಡೋದೇ ಮನುಷ್ಯನ ಒಂದು ಧ್ಯೇಯ. ಆದರೆ ಎಷ್ಟು ಸುಂದರ, ಎಷ್ಟು ಸುಲಭದ ಬದುಕಾಗ್ತದೆ ಯೋಚನೆ ಮಾಡಿ ಅಲ್ವಾ? ಹಾಗೆ ಎಲ್ಲರೂ ತಿರುಪತಿಗೆ ಬನ್ನಿ, ತಿರುಮಲ ರಾಯನ ದರ್ಶನ ಮಾಡಿ ಈ ಸುಖವನ್ನು ಅನುಭವಿಸಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನೋಡಿ ಈ ಮರಗಳೆಲ್ಲ ಯಾರೋ ದೊಡ್ಡ ಸಾಧು ಸಂತರೇ ಆಗಿದ್ದಿರ್ಬೋದು. ದೇವರ ಸನ್ನಿಧಿಯಲ್ಲೇ ಇರ್ತೇನೆ ಅಂತ ಅವರು ಬೇಡಿರ್ಬೋದು. ಹಾಗೆ ಭಗವಂತ ಆಯಿತು ಇಲ್ಲಿ ಒಂದು ಮರ ಆಗಿ ನಿಲ್ಲು ಅಂತ ಹೇಳಿರ್ಬೋದು. ನೋಡಿ ಎಷ್ಟು ಪುಣ್ಯವಂತರು, ನಿರಂತರ ಸ್ವಾಮಿಯ ವಚನದ ಶ್ರವಣ ಮಾಡ್ತಾ ಭಕ್ತರನ್ನು ನೋಡ್ತಾ. ನೋಡಿ ವೃಕ್ಷ, ಧನ್ಯ ಧನ್ಯ ವೃಕ್ಷರಾಜ. ನೀವು ಬನ್ನಿ, ತಿರುಮಲ ರಾಯನ ದರ್ಶನ ಮಾಡಿ ಪುನೀತರಾಗಿ. ಎಲ್ಲರಲ್ಲಿ ನನ್ನ ಈ ವಿಡಿಯೋ ನೋಡಿ ತಿರುಪತಿಗೆ ಬರಬೇಕು ಅನ್ನೋ ಒಂದು ಹಂಬಲ ಮೂಡಿದರೆ ಅದೇ ಈ ವಿಡಿಯೋ ಮಾಡುವ ಒಂದು ಸಾರ್ಥಕತೆ. ಸೊ ಇನ್ನು ನಾವು ಪದ್ಮಾವತಿ ಅಮ್ಮನ ದರ್ಶನ ಮಾಡಬೇಕು, ಕಾಳಹಸ್ತಿ ದೇವರ ದರ್ಶನ ಮಾಡಬೇಕು, ಆಮೇಲೆ ಊರಿಗೆ ಬರ್ತೇವೆ. ಆಮೇಲೆ ಯಥಾಸ್ಥಿತಿ ನಮ್ಮ ಬದುಕಿನ ಪಯಣ ಮಾಡ್ತಾ ಇರೋದು. ಹಾಗೆ ಅದರ ಮಧ್ಯದಲ್ಲಿ ಹೀಗೆ ಪುಣ್ಯಕ್ಷೇತ್ರ ದರ್ಶನಕ್ಕೆ ಬಂದು ಒಂದು ಒಳ್ಳೆ ಒಂದು ಅಥವಾ ಕಿಕ್ ಸ್ಟಾರ್ಟ್, ಸೊ ಬೋರ್ಡೋಮಲ್ಲಿ ಒಂದು ಕಿಕ್ ಸ್ಟಾರ್ಟ್ ಸಿಗ್ತದೆ, ಒಂದು ಮೋಟಿವ್ ಸಿಗ್ತದೆ. ಹಾಗೆ ನನಗಂತೂ ತುಂಬ ಖುಷಿಯಾಗಿದೆ. ನಿನ್ನೆ ಫ್ರೀ ದರ್ಶನದ ಲೈನಲ್ಲಿ ನಿಂತಿತ್ತು. ಇವತ್ತು ಬೆಳಿಗ್ಗೆ 3 ಗಂಟೆಗೆ ಆನ್ ದ ಸ್ಪಾಟ್ ದರ್ಶನ ಸಿಗ್ತದಾ ಅಂತ ಹೇಳಿ ಹೋಯಿತು. ದರ್ಶನ ಸಿಕ್ಕಿತು. ಸೊ 2 ದಿನದಲ್ಲಿ 2 ಬಾರಿ ದೇವರನ್ನು ನೋಡಿದ ಒಂದು ಸಕ್ಸಸ್ ನಮ್ಮದು ಈ ಸರಿ. ಇನ್ನು ಇದನ್ನೇ 1 ವರ್ಷ ಹೇಳ್ತಾ ಇರೋದು. ಹೀಗೆ ಮಾಡಿದ್ವಿ, ಹಾಗೆ ಮಾಡಿದ್ವಿ ಅಂಥೇಳಿ ತಿರುಪತಿಗೆ ಬಂದು. ಹಾಗೆ ನೋಡಿ
ಆಯಿತು, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮೋ ವೆಂಕಟೇಶಾಯ, ಹರೇ ವೆಂಕಟ.